ಸಮೀರ್ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿರುವಂತ ವ್ಯಕ್ತಿ ನಿಶ್ಚಲ್ ಡಿ ಹಾಗೂ ಹರ್ಷೇಂದ್ರ ಡಿ. ಇಲ್ಲಿಯವರೆಗೂ ಅನೇಕ ಜನ ಅನೇಕ ಮಾಧ್ಯಮಗಳಲ್ಲಿ ನಾವು ಕೇಳ್ಕೊಂಡೇ ಬಂದಿದ್ದೀರಿ. ನಿಶ್ಚಲ್ ಜೈನ್, ನಿಶ್ಚಲ್ ಹೆಗ್ಡೆ ಹಾಗೆ ನಿಶ್ಚಲ್ ಡಿ ಅನ್ನುವಂಥದ್ದು ಒಂದೇ ವ್ಯಕ್ತಿನ ಇಲ್ಲ ಬೇರೆನಾ? ದೂತ ಸಮೀರ್ ಮೇಲೆ 10 ಕೋಟಿ ಮಾನನಷ್ಟ ಮೊಕದ್ದಮೆ. 10 ಕೋಟಿ ಮಾನನಷ್ಟ ಮೊಕದ್ದಮೆ ಒಡ್ಡಿರೋರಾದ್ರೂ ಯಾರು? ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಮಾನನಷ್ಟ ಮೊಕದ್ದಮೆ ಒಡ್ಡಿರೋರಿಗೆ ಸಂಬಂಧ ಆದ್ರೂ ಏನಿದೆ? ಯಾವುದೇ ಧರ್ಮಗಳ ಮಧ್ಯೆ ತಂದಿಡುವಂತ ಕೆಲಸ ಮಾಡದೆ, ಯಾವುದೇ ದೇವರ ಬಗ್ಗೆ ಹೀಯಾಳಿಸುವಂತ ಕೆಲಸ ಮಾಡದೆ, ಯಾವುದೇ ವ್ಯಕ್ತಿಯ ಹೆಸರು ಬಳಸದೆ, ಯಾವುದೇ ವ್ಯಕ್ತಿಯ ಫೋಟೋಗಳನ್ನು ಸಹ ಬಳಸದೆ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣವನ್ನು ದೇಶಕ್ಕೆ ಪ್ರತಿಯೊಬ್ಬರ ಮನೆ ಮನಕ್ಕೂ ಮುಟ್ಟಿಸುವಂತ ಕೆಲಸ ಮಾಡಿದ್ದಂತ ಸಮೀರ್ ಸೌಜನ್ಯಳಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಹೊರತು ಯಾವುದೇ ಧರ್ಮದ ವಿರೋಧಿಯೂ ಅಲ್ಲ, ಯಾವುದೇ ವ್ಯಕ್ತಿಯ ವಿರೋಧಿಯೂ ಅಲ್ಲವೇ ಅಲ್ಲ. ಸಮೀರ್ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿರುವಂತ ವ್ಯಕ್ತಿ ನಿಶ್ಚಲ್ ಡಿ ಹಾಗೂ ಹರ್ಷೇಂದ್ರ ಡಿ. ಇಲ್ಲಿಯವರೆಗೂ ಅನೇಕ ಜನ ಅನೇಕ ಮಾಧ್ಯಮಗಳಲ್ಲಿ ನಾವು ಕೇಳ್ಕೊಂಡೇ ಬಂದಿದ್ದೀರಿ. ನಿಶ್ಚಲ್ ಜೈನ್, ನಿಶ್ಚಲ್ ಹೆಗ್ಡೆ ಹಾಗೆ ನಿಶ್ಚಲ್ ಡಿ ಅನ್ನುವಂಥದ್ದು ಒಂದೇ ವ್ಯಕ್ತಿನ ಇಲ್ಲ ಬೇರೆನಾ? ನಿಶ್ಚಲ್ ಡಿಗೂ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೂ ಸಂಬಂಧ ಆದ್ರೂ ಏನು? ಇದುವರೆಗೂ ನಾನು ಎಲ್ಲೂ ಸಹ ಅವ್ರ ಹೆಸರು ಬಳಸಲೇ ಇಲ್ಲ. ಇವತ್ತೇ ಫಸ್ಟ್ ಟೈಮ್ ನಾನು ಸಹ ಬಳಸ್ತಾ ಇರೋದು. ಹಾಗೆ ಸಮೀರ್ ಕೂಡ ಯಾವುದೇ ಒಂದು ವಿಡಿಯೋದಲ್ಲಿ ನಿಶ್ಚಲ್ ಅನ್ನೋ ಹೆಸರು, ಹರ್ಷೇಂದ್ರ ಅನ್ನೋ ಹೆಸರು ಎಲ್ಲೂ ಬಳಸದೇ ಇದ್ದಾಗ ಮಾನನಷ್ಟ ಮೊಕದ್ದಮೆ ಒಡ್ಡಿದ್ದಾದರೂ ಹೇಗೆ? ಸಮೀರ್ ಮಾಡಿರುವಂತ ವಿಡಿಯೋಗೆ ಖಂಡಿತವಾಗ್ಲೂ ದಾಖಲೆ ಇದೆ. ಆದ್ರೆ ಸಮೀರ್ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿರೋರು ಎಲ್ಲಿ ನಿಶ್ಚಲ್ ಹೆಸರು ಹೇಳಿದ್ದಾರೆ, ಎಲ್ಲಿ ಹರ್ಷೇಂದ್ರ ಹೆಸರು ಹೇಳಿದ್ದಾರೆ, ಎಲ್ಲಿ ಧರ್ಮದ ಬಗ್ಗೆ ಮಾತಾಡಿದ್ದಾನೆ, ಎಲ್ಲಿ ದೇವಸ್ಥಾನದ ಬಗ್ಗೆ ಮಾತಾಡಿದ್ದಾನೆ ಅನ್ನುವಂಥದ್ದು ಕಾನೂನಲ್ಲಿ ಪ್ರೂವ್ ಆಗ್ಲೇಬೇಕು ಅಲ್ವಾ? 10 ಕೋಟಿ ಮಾನನಷ್ಟ ಮೊಕದ್ದಮೆ ಒಡ್ಡಿದ್ದಂತ ಸಮಯದಲ್ಲಿ ಅದು ವೈರಲ್ ಆಗ್ತಾ ಇದ್ದಂತೆ ಕೆಲ ಸೌಜನ್ಯಳ ಹೋರಾಟದ ವಿರೋಧಿಗಳು ಸಮೀರ್ ಬಗ್ಗೆ ತೇಜೋವಧೆ ಮಾಡುವಂಥದ್ದು, ತುಚ್ಛವಾಗಿ ಬರೆಯುವಂಥದ್ದು, ಸಮೀರ್ನ ಹೀಯಾಳಿಸುವಂತ ಕೆಲಸ ಮಾಡೋದು, ನಿನಗೆ ಬೇಕಿತ್ತಾ ಇದು ಅಂತ ಹೇಳಿ ಜೀವನ ಪೂರ್ತಿ ದುಡಿದ್ರೇನು ನಿನ್ಗೆ 10 ಕೋಟಿ ಸಂಪಾದನೆ ಮಾಡಕ್ ಆಗೋದಿಲ್ಲ. ಯಾರೆಲ್ಲ ಸಮೀರ್ನ ಹೀಯಾಳಿಸುವಂತ ಕೆಲಸ ಮಾಡ್ತಾ ಇದ್ದೀರಾ? ಸಮೀರ್ ಮಾಡಿರುವಂತ ವಿಡಿಯೋಗೆ ಪ್ರೂಫ್ ಇದೆ. ಸಮೀರ್ ಮಾಡಿರುವಂತ ವಿಡಿಯೋದಲ್ಲಿ ಮಾನನಷ್ಟ ಮೊಕದ್ದಮೆ ಒಡ್ಡಿರುವಂತ ವ್ಯಕ್ತಿಗಳ ಹೆಸರೇ ಹೇಳಿಲ್ಲ ಅಂದ ಮೇಲೆ ಸಮೀರ್ ಮೇಲೆ ಹಾಕಿರುವಂತ ಮಾನನಷ್ಟ ಮೊಕದ್ದಮೆ ಹೇಗೆ ಪ್ರೂವ್ ಆಗುತ್ತೆ? ಅಂಡ್ ಇನ್ನು ಕೆಲ ಸೌಜನ್ಯ ಪರ ನಿಂತಿರೋರು ಜಾತಿ ಧರ್ಮ ಎಲ್ಲವನ್ನು ಬಿಟ್ಟು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲೇಬೇಕು ಅಂತ ನಿಂತಿರೋರು ಸಮೀರ್ಗೆ ಬೆಂಬಲವಾಗಿ ನಿಂತಿದ್ದಾರೆ. ಧೈರ್ಯದಿಂದ ಇರು, ಕುಗ್ಗಬೇಡ ಅಂತ ಹೇಳಿ. ಸಮೀರ್ ಎಲ್ಲೂ ಸಹ ಕುಗ್ಗಿಲ್ಲ. ಕಾನೂನು ಹೋರಾಟ ಮಾಡಬೇಕು, ಕಾನೂನು ಹೋರಾಟ ಮಾಡೋಣ. ಅಂಡ್ ಈಗಾಗಲೇ ಕಳೆದ 1 ತಿಂಗಳ ಹಿಂದೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಬಳ್ಳಾರಿಯಲ್ಲಿ ಸಹ ಸಮೀರ್ ಮೇಲೆ ಒಂದು ಕಂಪ್ಲೇಂಟ್ ಆಗಿ ಬಂಧನ ಮಾಡಕ್ ಬಂದಿದ್ರು. ಸಮೀರ್ನ ವಿಡಿಯೋ ಯಾವಾಗ ದೇಶಾದ್ಯಂತ ವೈರಲ್ ಆಗುತ್ತೆ, ಕ್ಷೇತ್ರ ಪಾಲಕ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಪವಾಡ ಇರುವಂತ ಪುಣ್ಯ ಕ್ಷೇತ್ರ, ಅನೇಕ ಮಹಿಮೆಗಳು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಮಹಿಮೆ ಪವಾಡ ಗೊತ್ತಿರುವಂತವ್ರು ಎಂದೂ ಸಹ ತಪ್ಪು ಮಾಡೋದಿಲ್ಲ. ಒಂದು ಕಲ್ಲನ್ನ ಒಂದು ಹಣ್ಣನ್ನ ಕದಿಬೇಕಾದ್ರೂ ಭಯ ಪಡುವಂತ ಜನರು ಆಗಿನ ಕಾಲದಲ್ಲಿ ಹೆಣ್ಣನ್ನೇ ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕ್ತಾ ಇದ್ರೆ ಭಗವಂತ ನೋಡ್ಕೊಂಡ್ ಕೂತಿರ್ತಾನ. ಒಂದು ಕಲ್ಲನ್ನ ಕದ್ಕೊಂಡು ಹೋದ್ರನೆ ಬಸ್ ಸಹ ಮೂವ್ ಆಗ್ತಾ ಇರ್ಲಿಲ್ಲ. ಕಲ್ಲನ್ನ ಈಚೆ ಹೊರಗಡೆ ಎಸೆದ ಮೇಲೆ ಬಸ್ ಮೂವ್ ಅಂತ ಕಾಲದಲ್ಲಿ ಇವತ್ತು ಹೆಣ್ಣನ್ನ ಅಪಹರಣ ಮಾಡಿದ್ರೆ ಅದನ್ನ ಭಗವಂತ ನೋಡ್ಕೊಂಡು ಸುಮ್ನೆ ಕೂತಿದ್ದಾನೆ ಅನ್ಕೊಂಡಿದ್ರೆ ಅದು ನಿಮ್ಮೆಲ್ಲರ ಭ್ರಮೆ. ಹೆಣ್ಣು ಮಕ್ಕಳು ದೇವಸ್ಥಾನಕ್ಕೆ ಬಂದವರು ಹೊಟ್ಟೆ ಹಸುಗೆ ಬಾಳೆಹಣ್ಣು ಅಲ್ಲಿ ದೇವಸ್ಥಾನ ಹತ್ರ ಇದ್ದಂತ ಬಾಳೆಹಣ್ಣ ಕಳ್ತನ ಮಾಡಿ ತಿಂದಿರ್ತಾರೆ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಮಹಿಮೆ ಪವಾಡವನ್ನು ತಿಳಿದು ಅಯ್ಯೋ ಇವತ್ತು ನಾನು ಬಾಳೆಹಣ್ಣು ಕದ್ದು ತಂದಿದ್ದೇನೆ, ಬಸ್ ಹೋಗುತ್ತೋ ಇಲ್ವೋ ಅಂತೇಳಿ ಭಯದ ವಾತಾವರಣದಲ್ಲಿ ಬಸ್ ಅಲ್ಲಿ ಕೂತ್ಕೊಂಡಿರ್ತಾರೆ. ಬಸ್ ಹೋಗುತ್ತೆ, ಮಧ್ಯ ರಸ್ತೆಯಲ್ಲಿ ಬಸ್ ನಿಂತೋಗುತ್ತೆ ಪಂಚರ್ ಆಗಿ. ಆ ಮಹಿಳೆಯರು ಅಯ್ಯೋ ನಾವು ಬಾಳೆಹಣ್ಣು ಕದ್ದು ತಂದಿದ್ದಕ್ಕೆ ಇವತ್ತು ಬಸ್ ಪಂಚರ್ ಆಯ್ತು, ತಂದೆ ಗೊತ್ತಿಲ್ದಿರ ನಾವು ತಪ್ಪು ಮಾಡಿದಿರಿ, ನಿನ್ನ ಮಹಿಮೆ ಏನಂತ ನೀನ್ ತೋರಿಸ್ಕೊಟ್ಟಿದ್ಯಾ, ಇನ್ನೆಂದು ನಾನು ಇಂತ ಒಂದು ಕೆಲಸ ಮಾಡೋದಿಲ್ಲ, ಎಲ್ಲರನ್ನು ಕ್ಷೇಮವಾಗಿ ಮನೆಗೆ ತಲುಪಿಸುವಂತ ಕೆಲಸ ಮಾಡೋ ತಂದೆ, ಇನ್ನೆಂದು ನಾನು ಇಂತ ಒಂದು ತಪ್ಪು ಕೆಲಸ ಮಾಡೋದಿಲ್ಲ, ನಾನೊಬ್ಳು ಮಾಡಿದಂತ ತಪ್ಪಿಗೆ ಎಲ್ಲರಿಗೂ ತೊಂದರೆ ಆಗೋದು ಬೇಡ ಅಂತೇಳಿ ಆ ತಾಯಿ ಆ ಮಹಿಳೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಗೆ ಕಾಣಿಕೆ ಕಟ್ಟು ತಪ್ಪಾಯ್ತು
ತಪ್ಪಾಯ್ತು ಅಂತ ಹೇಳಿ ಕ್ಷಮೆ ಕೇಳಿದ್ಮೇಲೆ ಬಸ್ಸು ನಿಧಾನವಾಗಿ ಕ್ಷೇಮವಾಗಿ ಮನೆಗೆ ಎಲ್ಲರನ್ನು ತಲುಪಿಸುವಂತ ಕೆಲಸ ಮಾಡುತ್ತು. ಸೊ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಯ ಪವಾಡ ಗೊತ್ತಿರೋರು ಯಾರೂ ಸಹ ತಪ್ಪು ಮಾಡೋದಿಲ್ಲ. ನೀವು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನ ಮುಂದೆ ಇಟ್ಕೊಂಡು ನೀವು ಮಾಡಬಾರದ ಪಾಪ ಮಾಡ್ತಾ ಇದ್ರೆ ಭಗವಂತ ಎಲ್ಲವನ್ನು ನೋಡ್ಕೊಂಡು ಸುಮ್ನೆ ಕೂರೋದಿಲ್ಲ, ಸಮಯಕ್ಕೆ ಕಾಯ್ತಾ ಇರ್ತಾರೆ. ದೇವರು ಹಾಕುವಂತ ಬಲೆಗೆ ನೀವು ಸಿಕ್ಕಾಕೊಳ್ಳೇಬೇಕು. ಸಿಕ್ಕಾಕೊಂಡು ದಿವಸ ನಿಮ್ಮನ್ನ ಉಳಿಸೋದಕ್ಕೆ ಯಾರು ಬರೋದಿಲ್ಲ. ನೀವೆಲ್ಲ ಪಾಪಿಗಳು, ಭಗವಂತನಿಂದನೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಕರ್ಮದಿಂದನೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಧರ್ಮಸ್ಥಳದಲ್ಲಿ ಧರ್ಮವನ್ನ ಮುಂದೆ ಇಟ್ಕೊಂಡು ಅಧರ್ಮ ದಾರಿಯಲ್ಲಿ ನಡ್ಕೊಂಡು ಅನೇಕ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕ್ತಾ ಇದ್ರೆ ಭಗವಂತ ಮೌನವಾಗಿ ಕೂತಿಲ್ಲ. ನಿಮ್ಗೆಲ್ಲರಿಗೂ ತಕ್ಕವಾದ ಪಾಠ ವೆರಿ ಸೂನ್ ಕೊಟ್ಟೇ ಕೊಡ್ತಾನೆ. ಜಸ್ಟಿಸ್ ಫಾರ್ ಸೌಜನ್ಯ. ಏಪ್ರಿಲ್ 19ನೇ ತಾರೀಕು ರಾಮನ ಉತ್ಸವ ಬೆಳ್ತಂಗಡಿಯಲ್ಲಿ ಬಜರಂಗ ದಳದವರು ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಯಾಗಿ ಭಾಷಣಗಾರ ಆಗಿ ಯಂಗ್ ಪುಂಗ್ಲಿ ಚಕ್ರವರ್ತಿ ಸೂಲಿಬೆಲೆ ಭಾಷಣ ಮಾಡಕ್ಕೆ ಬರ್ತಾ ಇದ್ದಾನೆ ಸಂಜೆ 7 ಗಂಟೆಗೆ. ಅವನ ಶಿಷ್ಯ ಆದಂತ ಕೆರೆ ಹಾವು ಅಪ್ಪನಿಗೆ ಹುಟ್ಟಿದ್ರೆ ಮೆಟ್ಟಲ್ಲಿ ಹೊಡಿತೀವಿ ಅಂದ್ರಲ್ಲ, ಮುಟ್ಟು ನೋಡಿ ಅಂತ ಹೇಳಿದಂತ ಕೆರೆ ಹಾವೆ ಅಪ್ಪನಿಗೆ ಯಾರು ಹುಟ್ಟಲ್ವೋ ಎಲ್ಲಾರು ತಾಯಿ ಗರ್ಭದಲ್ಲಿ ಹುಟ್ಟಿ ಹೊರಗಡೆ ಬರೋದು. ನೀನೂ ಸಹ ಶ್ರೀರಾಮನ ಉತ್ಸವಕ್ಕೆ ಬರ್ತಾ ಇದೀಯಾ, ಸೌಜನ್ಯಳ ವಿಚಾರಕ್ಕೆ ಬಂದ್ರೆ ಮುಟ್ಟೋದಲ್ಲ, ತಟ್ಟಿ ತಟ್ಟಿ ಕಳಿಸ್ತೇವೆ. ಹೆಣ್ಣು ಮಕ್ಕಳೇ ತಟ್ಟಿ 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 ಕಳಿಸ್ತೇವೆ. 1 ತಿಂಗಳಿಂದ ಉಜ್ರೆಗೆ ಬರ್ತೀನಿ, ಅಪ್ಪನಿಗೆ ಹುಟ್ಟಿದ್ರೆ ಮುಟ್ರಿ ಅಂತ ನರನಾಡಿಗಳೆಲ್ಲ ಕಿತ್ಕೊಂಡು ಅರಚ್ತಾ ಇದ್ದಂತ ಮುಟ್ಟಾಳ್ರು ಸೌಜನ್ಯಳ ವಿಚಾರದಲ್ಲಿ ಬರ್ಬೇಕು. ಶ್ರೀರಾಮನ ಉತ್ಸವನ ರಾಮನನ್ನ ಮುಂದೆ ಇಟ್ಕೊಂಡು ಬರೋಂತವ್ರು ಶೆಂಡರು ಮುಟ್ಟಾಳರು. ಸೌಜನ್ಯಳ ಎಣದಲ್ಲಿ ಹಣ ಮಾಡಿದಂತ ರಾಕ್ಷಸರು, ನರಸತ್ತ ಹೇಡಿಗಳು, ಹಿಂದೂ ಧರ್ಮವನ್ನು ಮುಂದೆ ಇಟ್ಕೊಂಡು ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ಎಣದ ಮೇಲೆ ಹಣ ಮಾಡುವಂತ ನರಸತ್ತ ಹೇಡಿಗಳು. ನಿಮಗೆ ತಾಕತ್ತು, ಧೈರ್ಯ, ಗುಂಡಿಗೆ ನಿಜವಾಗ್ಲೂ ಹಿಂದೂ ಪರ ಹೋರಾಟಗಾರರಾಗಿದ್ರೆ ಚಾಲೆಂಜ್ ಆಗ್ತೀನಿ. ಸೌಜನ್ಯಳ ಪಾಂಗಳ ಜಾಗಕ್ಕೆ ಹೆಜ್ಜೆ ಇಟ್ಟು ನೋಡಿ. ಸೌಜನ್ಯಳ ಶಕ್ತಿ ನಿಮ್ಮ 3 ಜನ ಮುಟ್ಟಾಳರ ಮುಕ್ತಿ. ಬೆಳ್ತಂಡಿ ಬರ್ತಾ ಇದೀನಿ, ಉಜಿರೆಗೆ ಬರ್ತಾ ಇದೀನಿ, ಬನ್ರಿ ಅಂತ ಕರಿಬೇಕು, ಆವಾಗ ಬರ್ತೀರಿ. ರಾಮನ ಉತ್ಸವನ ಮುಂದೆ ಇಟ್ಕೊಂಡು ರಾಮನನ್ನ ಮುಂದೆ ಇಟ್ಕೊಂಡು ಬರೋನು ನೀವೆಲ್ಲ ನರಸತ್ತ ಏಡಿಗಳು, ರಾಕ್ಷಸರು, ಕಾಮುಕರು. ನೀವೆಲ್ಲಾರು ಈ ಜನ್ಮಕ್ಕೆ ಉದ್ಧಾರ ಆಗಲ್ಲ. ಹುಚ್ಚ ನಾಯಿ ಅಂತೆ ಬೀದಿಯಲ್ಲಿ ಅಲಿಯುವಂತ ಪರಿಸ್ಥಿತಿ ಬರುತ್ತೆ. ನೀನ್ ರಾಮನ ಉತ್ಸವನ ಮುಂದೆ ಇಟ್ಕೊಂಡು ರಾಮನನ್ನ ಮುಂದೆ ಇಟ್ಕೊಂಡು ಬರೋನು ನೀವೆಲ್ಲ ನಿಜವಾದ ಮುಟ್ಟಾಳ. ದೂತ ಸಮೀರ್ ಮೇಲೆ 10 ಕೋಟಿ ಮಾನನಷ್ಟ ಮೊಕದ್ದಮೆ. 10 ಕೋಟಿ ಮಾನನಷ್ಟ ಮೊಕದ್ದಮೆ ಒಡ್ಡಿರೋರಾದ್ರೂ ಯಾರು? ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಮಾನನಷ್ಟ ಮೊಕದ್ದಮೆ ಒಡ್ಡಿರೋರಿಗೆ ಸಂಬಂಧ ಆದ್ರೂ ಏನಿದೆ? ಯಾವುದೇ ಧರ್ಮಗಳ ಮಧ್ಯೆ ತಂದಿಡುವಂತ ಕೆಲಸ ಮಾಡದೆ, ಯಾವುದೇ ದೇವರ ಬಗ್ಗೆ ಹೀಯಾಳಿಸುವಂತ ಕೆಲಸ ಮಾಡದೆ, ಯಾವುದೇ ವ್ಯಕ್ತಿಯ ಹೆಸರು ಬಳಸದೆ, ಯಾವುದೇ ವ್ಯಕ್ತಿಯ ಫೋಟೋಗಳನ್ನು ಸಹ ಬಳಸದೆ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣವನ್ನು ದೇಶಕ್ಕೆ ಪ್ರತಿಯೊಬ್ಬರ ಮನಕ್ಕೂ ಮುಟ್ಟಿಸುವಂತ ಕೆಲಸ ಮಾಡಿದ್ದಂತ ಸಮೀರ್ ಸೌಜನ್ಯಳಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಹೊರತು ಯಾವುದೇ ಧರ್ಮದ ವಿರೋಧಿಯೂ ಅಲ್ಲ, ಯಾವುದೇ ವ್ಯಕ್ತಿಯ ವಿರೋಧಿಯೂ ಅಲ್ಲವೇ ಅಲ್ಲ. ಸಮೀರ್ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿರುವಂತ ವ್ಯಕ್ತಿ ನಿಶ್ಚಲ್ ಡಿ ಹಾಗೂ ಹರ್ಷೇಂದ್ರ ಡಿ. ಇಲ್ಲಿಯವರೆಗೂ ಅನೇಕ ಜನ ಅನೇಕ ಮಾಧ್ಯಮಗಳಲ್ಲಿ ನಾವು ಕೇಳ್ಕೊಂಡೇ ಬಂದಿದ್ದೀರಿ. ನಿಶ್ಚಲ್ ಜೈನ್, ನಿಶ್ಚಲ್ ಹೆಗ್ಡೆ ಹಾಗೆ ನಿಶ್ಚಲ್ ಡಿ ಅನ್ನುವಂಥದ್ದು ಒಂದೇ ವ್ಯಕ್ತಿನ ಇಲ್ಲ ಬೇರೆನಾ?